ನಾನು ಮಕ್ಕಳು ಎಲ್ಲ ಹಾಯ್ ಹೇಳಿ. ಹಾಯ್ ಹಾಯ್. ಪರಿಸರ ಅಂದ್ರೆ ಏನು ಹೇಳ್ತೀರಾ? ಯಾರಾದ್ರೂ ಒಬ್ಬರು ನಿಂತ್ಕೊಳ್ಬೇಕು. ಗೊತ್ತಿರೋದು ಪರಿಸರ ಅಂದ್ರೆ ಏನು? ವಾಟ್ ಈಸ್ ಎನ್ವಿರಾನ್ಮೆಂಟ್? ಪರಿಸರ ಅಂದ್ರೆ ಏನು? ಓಕೆ, ನಾನೇ ಹೇಳ್ತೀನಿ. ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಈ ಒಂದು ವಾತಾವರಣವನ್ನು ನಾವೇನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಏನೇನ್ ಕರಿತೀವಿ? ವೆರಿ ಗುಡ್. ಈ ಪರಿಸರದಲ್ಲಿ ಏನಿದೆ? ಮರ ಇದೆ, ಗಿಡ ಇದೆ, ಬಳ್ಳಿ ಇದೆ, ಬೆಟ್ಟ ಇದೆ, ಕಾಡು ಇದೆ, ಕಣಿವೆ ಇದೆ, ನದಿ ಇದೆ, ಕುಂಟೆ ಇದೆ, ಕೆರೆ ಇದೆ. ಇದನ್ನೆಲ್ಲ ನಾವೇನ್ ಹೇಳ್ತೀವಿ? ಪರಿಸರ ಅಲ್ವಾ? ಈ ಪರಿಸರದಲ್ಲಿ ನಮ್ಗೆ ತುಂಬಾ ಮುಖ್ಯವಾಗಿ ನಾವು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥದ್ದೇನೋ? ಏನು? ಆಮ್ಲಜನಕ. ನಾವು ಉಸಿರಾಡೋದಕ್ಕೆ ಏನ್ ಬೇಕು ಅಲ್ವಾ? ಆ ಆಮ್ಲಜನಕ ಯಾರು ಕೊಡ್ತಾರೆ? ಗಿಡ, ಮರ, ಬಳ್ಳಿ ಇವೆಲ್ಲ ನಮ್ಗೆ ಒಳ್ಳೆಯ ಆಮ್ಲಜನಕವನ್ನು ಕೊಡ್ತವೆ ಅಲ್ವಾ? ಎಸ್. ಮರಕ್ಕೂ ಕೂಡ ಜೀವ ಇದೆ ಅಂತ ನಮ್ಗೆ ನಿರೂಪಿಸಿಕೊಂಡಿದ್ದಾರು ಜಗದೀಶ್ ಚಂದ್ರ ಬೋಸ್ ಅವರು ಅಲ್ವಾ? ಮರಕ್ಕೂ ಕೂಡ ಜೀವ ಇದೆ, ಅದು ನಮ್ಗೆ ಬದುಕಲಿಕ್ಕೆ ಇಷ್ಟೆಲ್ಲ ಕೊಡ್ತಾ ಇದೆ ಅಂತ ಅವರು ನಿರೂಪಣೆ ಮಾಡಿಕೊಟ್ಟವರು ಅಲ್ವಾ? ಹಾಗಾದ್ರೆ ನಮ್ಗೆ ಆಕ್ಸಿಜನ್ ತುಂಬಾ ಮುಖ್ಯ ತಾನೆ. ನಮ್ಗೆ ಆಕ್ಸಿಜನ್ ಬೇಕಂದ್ರೆ ಏನ್ ಬೇಕು? ಗಿಡ ಬೇಕು, ಮರ ಬೇಕು, ಬಳ್ಳಿ ಬೇಕು. ನೀವು ಸ್ಕೂಲ್ ಕಾಂಪೌಂಡ್ ಅಲ್ಲ, ನಿಮ್ಮ ಮನೆಯ ಹತ್ರ ಒಂದೊಂದು ಗಿಡ ಬೆಳೆಸ್ತೀರಾ ನಾಳೆಯಿಂದ? ಪ್ರಾಮಿಸ್? ನಾಳೆಯಿಂದ ಒಂದೊಂದು ಗಿಡ ಬೆಳೆಸ್ಬೇಕು. ಕೇರ್ ತಗೊಳ್ಬೇಕು, ಅದ್ರ ಬಗ್ಗೆ ಒಣಗಬಾರ್ದು. ಡೈಲಿ ಒಂದ್ ಚಮ್ ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಎಲ್ಲ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಇಷ್ಟು ಮಾಡಿದ್ರೆ ನೀವು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆದಂಗೆ, ಈ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬಂದಂಗೆ. ನೀವು ನಿಮ್ಮ ಇನ್ನು ಒಂದಿಬ್ಬರಿಗೆ ನೀವು ನನ್ ಗಿಡ ಬೆಳೆಸಿ, ನಿಮ್ಮನ್ನ ನೋಡಿ ಇನ್ನೊಬ್ರು ಬೆಳೆಸ್ತಾನೆ. ನಿಮ್ಮ ಮನೆ ಪಕ್ಕದಲ್ಲಿ ನೀನ್ ಬೆಳೆಸ್ತಾ ಇದೆಯಾ ಅಂದ್ರೆ ನಿನ್ನನ್ನು ನೋಡಿ ಮನೆ ಪಕ್ಕದಲ್ಲಿ ಇನ್ನೊಬ್ಬ ಬೆಳೆಸ್ತಾನೆ. ಒಳ್ಳೇದೇ ಅಲ್ವಾ ಅದು? ನಾವೆಲ್ಲ ಹೆಲ್ತಿ ಆಗಿರ್ತೀವಲ್ವಾ? ಓಕೆ ಮಾ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿನ ಮಾತಾಡಕ್ ಹೋಗಲ್ಲ, ಇನ್ನ ಗಣ್ಯರಲ್ಲಿ ಮಾತಾಡೋರಿದ್ದಾರೆ. ಸೂರ ಗುಡಿಸಿಲಿನಲ್ಲಿ ಹುಟ್ಟಿದಂತ ಒಬ್ಬ ತಿಮ್ಮಕ್ಕ ಹೆಸರು ಕೇಳಿದ್ದೀರಾ? ಸಾಲು ಮರದ ತಿಮ್ಮಕ್ಕ. ಓಕೆನಾ? ಒಳ್ಳೆಯವರಲ್ವಾ? ನೂರಾರು ಗಿಡಗಳು ಬೆಳೆಸಿದಾರಲ್ವಾ? ಆಕೆ ಬಗ್ಗೆ ತಿಳ್ಕೊಳ್ಳಲ್ವಾ? ನಾನು ಹಾಡಿನ ಮುಖಾಂತರ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೋಬೇಕು. ಸೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ, ದಾರವಾದಳು ಗಣಹಾರಕ್ಕ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ನೋಡಿ, ಏನು ಮಾಡಿಲ್ಲ ಆಕೆ. ಒಂದಷ್ಟು ಗಿಡಗಳನ್ನ ಬೆಳೆಸಿ ಇವತ್ತು ಡಾಕ್ಟರೇಟ್ ತಗೊಂಡಿದ್ದಾರೆ. ಓದಿದ್ರೇನೆ ಡಾಕ್ಟರೇಟ್ ಬರುತ್ತೆ ಅಂತ ಏನಿಲ್ಲ. ನಾವು ಯಾವುದೇ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಹೋದಾಗ ಅದು ನಮ್ಮನ್ನ ಗುರುತಿಸುತ್ತೆ, ಸಮಾಜ ಗುರುತಿಸುತ್ತೆ, ಸರ್ಕಾರ ಗುರುತಿಸುತ್ತೆ. ಆ ಗುರುತಿಸ್ತಾ ಹೋದಾಗ ನಮ್ಗೂ ಕೂಡ ಒಂದು ಸ್ಥಾನಮಾನ ಅನ್ನೋದು ಸಿಗ್ತಾ ಹೋಗುತ್ತೆ. ಪುಟ್ಟ ಗುಡಿಸಿಲಿನೊಳಗ ಹುಟ್ಟಿದ ಕನಸಿನ ಮಕ್ಕು, ಗಮ್ಮೆಂದು ಊರೆಲ್ಲ ಅರಳಿತ್ತ, ಗಮ್ಮೆಂದು ಊರೆಲ್ಲ ಅರಳಿತ್ತ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ನಿಮ್ತರ ಓದ್ಬೇಡಿಲ್ಲಮ್ಮ. ಆಕೆಗೆ ಓದು ಬರೋದಿಲ್ಲ. ಓ ಅಮ್ಮ ಅಷ್ಟೇ. ಹಸಿರಾಮಸಿಯಲ್ಲಿ ಬರೆವ ಪದವಿ ಪಡೆದವಳಲ್ಲ, ಹಸಿರೇ ಜೀವದ ಉಸಿರು ಅವಳಿಗೆ, ಹಸಿರೇ ಜೀವದ ಉಸಿರು ಅವಳಿಗೆ, ಹೆಸರು ಸಾಲು ಮರದ ತಿಮ್ಮಕ್ಕ, ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಎಂತವಳಾಗಿ ಅಂದ್ರೆ ಚಂದ್ರ ಚೆಲ್ಲಿದ ಧರೆಗೆ ಮುಗಿಲ ಮಲ್ಲಿಗೆ ಬೆಳಕು ಹೊತ್ತು ಕುಣಿದಾಡಿದವು
ಸಲಗ ಹೊತ್ತು ಕುಣಿದಾಡಿದವು ಕರಗ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಅಂತ ತಿಮ್ಮಕ್ಕ ನೆಡ್ಸ್ಕೋಬೇಕಲ್ವ ನಾವು ಸಾಲು ಮರಗಳ ತಾಯೇ ಸಾವಿರ ಮಕ್ಕಳು ನಿನಗ ಹಳ್ಳಿ ಗಲ್ಲಿ ದಿಲ್ಲಿಯ ತನಕ ಸಾಲು ಮರಗಳ ತಾಯಿ ಸಾವಿರ ಮಕ್ಕಳು ನಿನಗ ಹಳ್ಳಿ ಗಲ್ಲಿಯ ತನಕ ಹಳ್ಳಿ ಗಲ್ಲಿ ಡಿಲ್ಲಿಯ ತನಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಸೂರ ಗುಡಿಸಿನ ಒಳಗ ಊರ ಬೆಳಗಿದ ದೀಪ ಧಾರಾವಾದಳು ಹೂಗಳ ಹಾರಕ್ಕ ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ. ಇವತ್ತು ಹಾಡನ್ನ ಬರೆದಿರ್ತಕ್ಕಂಥವ್ರು ನಮ್ಮ ನೆಚ್ಚಿನ ಗುರುಗಳು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು, ಸಾಹಿತಿಗಳು. ಅವರು ಬರೆದಿರ್ತಕ್ಕಂಥ ಹಾಡು ಕೇಳಿದ್ದಕ್ಕೆ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ನೀವು ಮಾತಾಡಿದ್ರೆ ನಾಳೆಯಿಂದ ಒಂದೊಂದು 4 ದಿನ ಬೆಳೆಸ್ಬೇಕು, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ತಾ ಎಲ್ರಿಗೂ ಅನಿಸ್ತಾ ಜೈ ಭೀಮ್ ಮಂಡಲ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.